ಚಿಕ್ಕೋಡಿ ತಾಲೂಕಿನ ಬಾಗೇವಾಡಿ ಜಿಲ್ಲೆಯ ಜಾಗನೂರು ಗ್ರಾಮದಿಂದ ಬಂದಿರತಕ್ಕಂತ ಲಕ್ಷ್ಮಣ ಯಡ್ರಾಮಿಯವರು ಸಕಲ ಸನಾತನ ಹಿಂದೂ ಧರ್ಮದ ಅನೇಕ ಕಾರ್ಯಗಳನ್ನು ಮಾಡುತ್ತಾ ಸಂಪೂರ್ಣ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಗಡಿನಾಡಿನಲ್ಲಿ ಸುತ್ತಿ ಧರ್ಮ ಪ್ರಚಾರವನ್ನು ಮಾಡಲಿಕ್ಕೆ ನಮ್ಮೂರಿಗೆ ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮೂರಿನ ವತಿಯಿಂದ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಮತ್ತು ಅವ್ರ ಜೊತೆಗೇನೆ ಬಂದಿರತಕ್ಕಂತ जगद्गुरु पंचाचार्य महाराज की, शंभुलिंग शिवाचार्य महाराज की जय. ನೇರವಾಗಿರ್ತಕ್ಕಂತ ಆಕ್ರಮಣಕಾರರು ನಮ್ಮನ್ನ ಆಳ್ವಿಕೆ ಮಾಡಿದ್ರು, ನಮ್ಮನ್ನ ಒಡೆಯಲಿಕ್ಕೆ ಆರಂಭಿಸಿದ್ರು. ಆದ್ರೆ ಇವಾಗ ಏನ್ ಮಾಡ್ತಾ ಇದ್ದಾರೆ, ನಮ್ಮಯ್ಯ ರಾಮಣ್ಣನ ಮೇಲೆ ರಾಮ ಅಯೋಧ್ಯೆಯ ಪ್ರಭು ಶ್ರೀರಾಮನನ್ನ ಟ್ರೋಲ್ ಮಾಡ್ತಾರೆ. ಯಾವುದರ ಮುಖೇನ? ಅಸಹ್ಯವಾಗಿರ್ತಕ್ಕಂಥ ಸಂಗೀತವನ್ನ ಕುಣಿಸುವುದರ ಮುಖೇನ. ನಮ್ಮಯ್ಯ ಋಷಿವರ್ಯರನ್ನ ನಿರ್ಬಂಧಿಸ್ತಾರೆ. ಯಾವ ಯಾವ ವ್ಯಕ್ತಿಗಳು ಧರ್ಮದ ಕೆಲಸವನ್ನ ಮಾಡ್ತಾರೋ ಅವರನ್ನ ಜಿಲ್ಲೆಗೆ ನಿರ್ಬಂಧವನ್ನ ಹಾಕ್ತಾರೆ. ನಮ್ಮಯ್ಯ ದೇವರುಗಳನ್ನ ಟ್ರೋಲ್ ಮಾಡ್ತಾರೆ. ಹಣೆ ಮೇಲೆ ಹಚ್ಚತಕ್ಕಂಥ ಕುಂಕುಮ ಡಂಬಾಚಾರವೆಂದು ಹೇಳ್ತಾರೆ, ಮೂರ್ತಿ ಪೂಜೆ ಆಡಂಬರವೆಂದು ಹೇಳ್ತಾರೆ. ಇದರ ಮುಖೇನ ನಮ್ಮಯ್ಯ ಧರ್ಮಕ್ಕೆ ನಿಂದನೆಯನ್ನ ಮಾಡ್ತಾ ಇದ್ದಾರೆ. ಆ ಒಂದು ಅಟ್ಟಹಾಸಿಗರ ಕೈಯಲ್ಲಿ ಸಿಕ್ಕು ಅಳಿವಿನಂಚನ್ನ ತಲುಪ್ತದೆಯೋ ಆಗ ಕೃಷ್ಣ ಪರಮಾತ್ಮರು ಹೇಳ್ತಾರ ಭಗವದ್ಗೀತೆಯ 4ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ, ನಾನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಈ ಒಂದು ಸೃಷ್ಟಿಯ ಆದಿಯೂ ನಾನೇ, ಅಂತ್ಯವೂ ನಾನೇ, ಪರಬ್ರಹ್ಮನು ನಾನೇ, ಪರ ಸೃಷ್ಟಿಯೂ ನಾನೇ, ಮುಂದೊಂದು ದಿನ ಅಂತ್ಯವೂ ಕೂಡ ನಾನೇ ಆಗಿರ್ತಕ್ಕಂಥ ಬ್ರಹ್ಮ ಇವತ್ತಿನ ದಿನ ನಾನು ಹೇಳ್ತಾ ಇದ್ದೇನೆ. ಪ್ರತಿಯೊಂದು ಯುಗದಲ್ಲಿಯೂ ಕೂಡ ಧರ್ಮದ ಉಳಿವಿಗೆ, ಅಧರ್ಮದ ನಾಶಕ್ಕಾಗಿ, ಆ ಒಂದು ಸಾಧು ಸಜ್ಜನರ ಉಳಿವಿಗಾಗಿ ನಾನು ಪ್ರತಿ ಯುಗದಲ್ಲಿಯೂ ಧರ್ಮವನ್ನ ತಾಳ್ತೇನೆ ಅಂತ ಹೇಳಿದ್ದಾರೆ. ನಮ್ಮಯ್ಯ ಪೂರ್ವಿಕರು ನಮಗೆ ಹೇಳಿಕೊಟ್ಟಿದ್ದಾರೆ. ಏನಂತ ಕೇಳಿದ್ರೆ, ಯಾವುದು ಕಲಿಯುಗದಲ್ಲಿ ಕಲ್ಕಿಯ ಅವತಾರವೆಂದು ಕೇಳಿದಾಗ ಸಂಘ ಶಕ್ತಿ ಕಲಿಯುಗೆ, ಎಲ್ಲಿ ಸಂಘಟನೆ ಇದೆಯೋ ಅದುವೇ ಆ ಒಂದು ರಾಮನ ತತ್ವ, ಆ ಒಂದು ರಾಮನ ಆದರ್ಶ, ಕೃಷ್ಣನ ತಂತ್ರ, ಅದುವೇ ಆ ಒಂದು ಕೃಷ್ಣನ ಅವತಾರವೆಂದು ಇವತ್ತಿನ ದಿನ ನಾವು ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಚಾರ. ಅದಕ್ಕೂ ಕಾರಣವಾದ್ರೂ ಏನು? ಹಿಂದೂ ಒಂದಾಗಿಲ್ಲ. ಇವತ್ತಿನ ದಿನ ಹಿಂದುವನ್ನ ಜಾತಿಯ ಹೆಸರಿನ ಮೇಲೆ ಹೊಡೆದಾರ, ರಾಜಕೀಯ ಆಮಿಷಗಳನ್ನ ತೋರಿಸಿ ಹೊಡಿತಾರ, ಮೀಸಲಾತಿಗಳನ್ನ ಕೊಟ್ಟು ಹೊಡಿತಾರ, ಇನ್ನೊಂದು ಮತ್ತೊಂದು ನಿಮ್ಮ ಆಚಾರ ವಿಚಾರಗಳ ಮೇಲೆ ನಿಮ್ಮನ್ನ ಹೊಡಿತಾರ. ಈ ಒಂದು ಕಾರಣಕ್ಕಾಗಿ ನಾವು ಇನ್ನೊಬ್ಬರ ಹತ್ತಿರ ನಮ್ಮ 2 ಕೈಗಳನ್ನ ಜೋಡಿಸಿ ಅಂಗಲಾಚುವ ಪರಿಸ್ಥಿತಿಯಲ್ಲಿ ಬಂದು ನಿಂತ್ಕೊಂಡು, ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ ತ್ರೈಲೋಕ್ಯ ಸಂಪದಾಲೈಕ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಸಕಲ ಗುರುವರ್ಯರನ್ನ ಎನ್ನ ಹೃದಯ ಮಂದಿರದಲ್ಲಿ ಆರಾಧಿಸುತ್ತಾ, ಕ್ಷೇತ್ರದ ದೇವಾನುದೇವತೆಗಳಲ್ಲಿ ಎನ್ನ ಹೃದಯ ಪುಷ್ಪವನ್ನ ಅರ್ಪಿಸುತ್ತಾ, ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಕರುಣಿಸಿರ್ತಕ್ಕಂಥ ಶ್ರೀ ಗುರುಮಠದ 108 ಷಟಸ್ಥಲ ಬ್ರಹ್ಮ ಶ್ರೀಗಳಲ್ಲಿ ನನ್ನ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಇವತ್ತಿನ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ, ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ, ವಿಶೇಷವಾಗಿರ್ತಕ್ಕಂಥ ಸ್ಥಳದಲ್ಲಿ ನಾವು ನೀವೆಲ್ಲರೂ ಕೂಡ ಸಮ್ಮಿಲನವಾಗಿದ್ದೇವೆ. ಯಾವ ಉದ್ದೇಶ ಅಂತ ಕೇಳಿದಾಗ, ಯಾವ ಒಂದು ಉದ್ದೇಶವಂತ ಕೇಳಿದಾಗ, ಯಾವ ಸಂದರ್ಭದಲ್ಲಿ ದೇಶ ಧರ್ಮ ಅಂತಕ್ಕಂಥದ್ದು ಅಳಿವಿನಂಚಿನಲ್ಲಿತ್ತು, ಯಾವ ಒಂದು ಸಂದರ್ಭದಲ್ಲಿ ನಾವು ಪೂಜಿಸ್ತಕ್ಕಂಥ ಗುಡಿ ಗೋಪುರಗಳ ಕಳಸಕ್ಕೆ ಧಕ್ಕೆ ಆಗ್ತಾ ಇತ್ತು,
ಯಾವ ಒಂದು ಸಂದರ್ಭದಲ್ಲಿ ಪರಕೀಯರ ಅಟ್ಟಹಾಸ ಹೆಚ್ಚಾಗಿತ್ತು, ಆ ಒಂದು ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆ ಹಿಂದುತ್ವದ ಗುರುತನ್ನ ಉಳಿಸಿರ್ತಕ್ಕಂಥ, ತಾಯಂದಿರ ಹಣೆಯ ಮೇಲೆ ಇರ್ತಕ್ಕಂಥ ಕುಂಕುಮವನ್ನ ಉಳಿಸಲಿಕ್ಕೆ ಆತ ಪಣವನ್ನ ತೊಟ್ಟಿರ್ತಕ್ಕಂಥ, ಈ ನೆಲದಲ್ಲಿ ನಡೆದಾಡುವ ಮುಖಾಂತರ ಈ ನೆಲದಿಂದ ಇಡೀ ಭವ್ಯ ಭಾರತದ ಪರಂಪರೆಯನ್ನ ಉಳಿಸಿರ್ತಕ್ಕಂಥ ಆ ಛತ್ರಪತಿ ಶಿವಾಜಿ ಮಹಾರಾಜರ ನೆಲದಲ್ಲಿ ಇವತ್ತಿನ ದಿನ ನಾವು ನೀವೆಲ್ಲರೂ ಕೂಡಿದ್ದೇವೆ. ಅಕ್ಕಲಕೋಟೆಯ ಆಳಗಿ ಗ್ರಾಮ ಎಂದಾಕ್ಷಣ ಮೊಟ್ಟ ಮೊದಲಿಗೆ ಹೆಮ್ಮೆಯ ಸಂಗತಿ ಏನಂತ ಕೇಳಿದಾಗ, ನಾನು ಬರ್ತಾ ಮಾತನಾಡ್ತಾ ಬಂದೆ ಸಹೋದರರೊಂದಿಗೆ. ಒಂದು ಖುಷಿಯ ವಿಚಾರ ಏನಂತ ಕೇಳಿದಾಗ, ಗಡಿಯ ಮಿತಿಯನ್ನ ಮೀರಿ ಭಾಷಾ ಸಂಸ್ಕೃತಿಯನ್ನ ಉಳಿಸುವುದರೊಂದಿಗೆ ಅಕ್ಕಲಕೋಟೆಯ ದತ್ತ ಮತ್ತು ನಾಥ ಸಂಪ್ರದಾಯವನ್ನ ಉಳಿಸಿಕೊಂಡು ಹೋಗುವುದರ ಮುಖೇನ ನಮ್ಮ ಉತ್ತರ ಕರ್ನಾಟಕದ ಭಾಗದ ಶೈವ ವೈಷ್ಣವ ಪರಂಪರೆಯನ್ನೂ ಸಹ ಉಳಿಸಿಕೊಂಡು ಹೋಗ್ತಕ್ಕಂಥ ಏಕೈಕ ಗ್ರಾಮ ಅಕ್ಕಲಕೋಟೆ ಆಳಗಿ ಗ್ರಾಮ ಅಂತಕ್ಕಂಥ ಹೆಮ್ಮೆಯ ವಿಷಯ. ಇನ್ನೊಂದು ಹೆಮ್ಮೆಯ ವಿಚಾರ ಏನೆಂದು ಕೇಳಿದಾಗ, ಈ ಒಂದು ಕಲಿಯುಗದಲ್ಲಿ ಅದರಲ್ಲಿಯೂ ಕೂಡ ಯಾವ ಒಂದು ಹೊತ್ತಿನಲ್ಲಿ ಪಾಶ್ಚಾತ್ಯ ಸಂಪ್ರದಾಯ ಮತ್ತೊಮ್ಮೆ ತಾಂಡವವಾಡುತ್ತಿದೆಯೋ, ನನ್ನ ನೆಲದ ಸಂಸ್ಕೃತಿಯನ್ನ ಮರೆತುಕೊಂಡು ನನ್ನ ಸಹೋದರಿಯರು ಅಲ್ಲ ಸಲ್ಲದ ಬಟ್ಟೆಗಳನ್ನ ಧರಿಸಿಕೊಂಡು ಅಡ್ಡಾಡ್ತಾ ಇದ್ದಾರೋ, ಅಂತಹ ಒಂದು ಸಂದರ್ಭದಲ್ಲಿ ಮುಂದ್ಗಡೆ ವಿರಾಜಮಾನವಾಗಿರ್ತಕ್ಕಂಥ ತಾಯಂದಿರ ಹಣಿಯನ್ನ ನೋಡಿದಾಗ ಒಂದು ಬಾರಿ ಹೆಮ್ಮೆ ಅನಿಸ್ತದ. ಆ ಒಂದು ನೆಲದ ತಾಕತ್ತು, ಆ ಒಂದು ನೆಲದ ಹೆಮ್ಮೆ ಆ ಒಂದು ಕುಂಕುಮದಲ್ಲಿ ಕಾಣ್ತಾ ಇದೆ ಇವತ್ತಿನ ದಿನ ಆಳಗಿ ಗ್ರಾಮದ ತಾಯಂದಿರ ಹಣಿಯಲ್ಲಿ. ಯಾಕಂತ ಕೇಳಿದಾಗ, ಯಾವಾಗ ಅಧರ್ಮ ತಾಂಡವವಾಡಿದೆಯೋ ಆಗ ಆ ತಾಯಿ ಪಾರ್ವತಿ ದೇವಿ ಮತ್ತೊಮ್ಮೆ ತನ್ನ ಒಂದು ಜನ್ಮವನ್ನ ತಾಳಿದ್ದಾಳೆ. ಯಾಕೆ ಈ ಮಾತನ್ನ ನಾನು ಹೇಳ್ತೇನಂತ ಕೇಳಿದಾಗ, ಯಾವಾಗ ಮೊಘಲರ ಅಟ್ಟಹಾಸ ಹೆಚ್ಚಾಗಿತ್ತು, ನಮ್ಮ ದನದ ಕೊಟ್ಟಿಗೆಯಲ್ಲಿರ್ತಕ್ಕಂಥ ಆ ಒಂದು ಆಕಳ ಕೊರಳಿಗೆ ಕತ್ತಿ ಬಂದಿತ್ತು, ಯಾವ ಸಂದರ್ಭದಲ್ಲಿ ನಮ್ಮ ದನದ ಕೊಟ್ಟಿಗೆಯಲ್ಲಿರ್ತಕ್ಕಂಥ ಆಕಳಿನ ಕೊರಳಿಗೆ ಮೊಘಲರ ಕತ್ತಿ ಬಂದಿತ್ತು, ಯಾವ ಒಂದು ಸಂದರ್ಭದಲ್ಲಿ ತಾಯಿ ತುಳಜಾಪುರದ ತುಳಜಾಭವಾನಿಯ ಆ ಒಂದು ಶಿಖರಕ್ಕೆ ಆ ಒಂದು ಮೊಘಲರ ಕತ್ತಿ ಬಂದಿತ್ತು, ಆ ಒಂದು ಸಂದರ್ಭದಲ್ಲಿ ವಿರಾಜಮಾನವಾಗಿರ್ತಕ್ಕಂಥ ತಾಯಂದಿರ ರೂಪದಲ್ಲಿರ್ತಕ್ಕಂಥ 16ನೇ ಶತಮಾನದ ತಾಯಂದಿರು ಆ ತಾಯಿ ತುಳಜಾಭವಾನಿಯಲ್ಲಿ ವಿನಂತಿಯನ್ನ ಮಾಡ್ತಾರೆ. ಏನಂತ ಕೇಳಿದಾಗ, ಮಹತರ್ಮೆ ಮಧುಕೈಟ ಬೋಗ್ರಮೆ ಮಹಿಷ ಪ್ರಾಣಾಪಹಾರೋದ್ಯಮೆ ಹೇಳ ನಿರ್ಜನ ಧೂಮ್ರಲೋಚನ ವದೆ ನಿತ್ಯ ನಿಶುಂಭಪೇ ಶುಂಭದಂಶಿನಿ ಸಂಭಾರಾಸೋ ದುರಿತಂ ದುರ್ಗೆ ನಮಸ್ತೆ ಅಂಬಿಕೆ, ದುರಿತಂ ದುರ್ಗೆ ನಮಸ್ತೆ ಅಂಬಿಕೆ. ಹೇ ತಾಯಿ ಚಾಮುಂಡಿ, ಈ ಎಲ್ಲ ರಕ್ಕಸರ ವಧೆಯನ್ನ ಮಾಡಿರ್ತಕ್ಕಂಥ ನೀನು ನಮ್ಮಯ ರಕ್ಷಣೆಗೆ, ನಿನ್ನಯ ರಕ್ಷಣೆಗೆ ಒಬ್ಬ ಮಹಾನ್ ಪುರುಷನನ್ನ ನೀಡೆಂದು ಶರಗೊಡ್ಡಿ ಬೇಡಿದಾಗ, ಆ ಸಹ್ಯಾದ್ರಿಯ ಶಿಖರ ಸೂರ್ಯದಿಂದ ಆ ಒಂದು ಶಿವನ ಡಮರುಗದ ನಾದವಾಗಿ ಆ ಒಂದು ಸೂರ್ಯನಿಂದ ಹೊರಹೊಮ್ಮತಕ್ಕಂಥ ಓಂಕಾರದ ಜೈಂಕಾರದ ರೂಪದಲ್ಲಿ ಆ ತಾಯಿ ಜೀಜಾಮಾತೆಯ ಉದರದಿಂದ ಉದಯಿಸಿ ಬಂದಿರತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂ ಧರ್ಮ ಪ್ರತಿಷ್ಠಾಯೇ ಸದಾ ಖಡ್ಗವಯಂ ಅಂತಕ್ಕಂಥ ಒಂದು ಉದ್ದೇಶದೊಂದಿಗೆ ಹುಟ್ಟಿಕೊಂಡು ಬರ್ತಾರಲ್ಲ. ಈ ಒಂದು ಮಹಾರಾಷ್ಟ್ರ ನೆಲದ ತಾಕತ್ತು, ಆ ಒಂದು ನೆಲದಲ್ಲಿ ನಾವು ನೀವೆಲ್ಲರೂ ಹುಟ್ಟಿಕೊಂಡಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯವೇ ಸರಿ. 16ನೇ ಶತಮಾನದ ಆ ಒಂದು ಧರ್ಮ ನಿಂದನೆ ಆಗ ಕತ್ತಿಯ ಮುಖೇನವಾಗುತ್ತಿತ್ತು, ಆದ್ರೆ ಇವಾಗ ಸೈದ್ಧಾಂತಿಕವಾಗಿರ್ತಕ್ಕಂಥ ಯುದ್ಧವನ್ನ ನಾವು ನೋಡ್ತಾ ಇದ್ದೇವೆ. ಆಗ ನೇರವಾಗಿರ್ತಕ್ಕಂಥ ಆಕ್ರಮಣಕಾರರು ನಮ್ಮನ್ನ ಆಳ್ವಿಕೆ ಮಾಡಿದ್ರು, ನಮ್ಮನ್ನ ಒಡೆಯಲಿಕ್ಕೆ ಆರಂಭಿಸಿದ್ರು. ಆದ್ರೆ ಇವಾಗ ಏನ್ ಮಾಡ್ತಾ ಇದ್ದಾರೆ, ನಮ್ಮಯ್ಯ ರಾಮಣ್ಣನ ಮೇಲೆ ಅಯೋಧ್ಯೆಯ ಪ್ರಭು ಶ್ರೀರಾಮನನ್ನ ಟ್ರೋಲ್ ಮಾಡ್ತಾರೆ. ಯಾವುದರ ಮುಖೇನ? ಅಸಹ್ಯವಾಗಿರ್ತಕ್ಕಂಥ ಸಂಗೀತವನ್ನ ಕುಣಿಸುವುದರ ಮುಖೇನ. ನಮ್ಮಯ್ಯ ಋಷಿವರ್ಯರನ್ನ ನಿರ್ಬಂಧಿಸ್ತಾರೆ. ಯಾವ ವ್ಯಕ್ತಿಗಳು ಧರ್ಮದ ಕೆಲಸವನ್ನ ಮಾಡ್ತಾರೋ ಅವರನ್ನ ಜಿಲ್ಲೆಗೆ ನಿರ್ಬಂಧವನ್ನ ಹಾಕ್ತಾರೆ. ನಮ್ಮಯ್ಯ ದೇವರುಗಳನ್ನ ಟ್ರೋಲ್ ಮಾಡ್ತಾರೆ. ಹಣೆ ಮೇಲೆ ಹಚ್ಚತಕ್ಕಂಥ ಕುಂಕುಮ ಡಂಬಾಚಾರವೆಂದು ಹೇಳ್ತಾರೆ, ಮೂರ್ತಿ ಪೂಜೆ ಆಡಂಬರವೆಂದು ಹೇಳ್ತಾರೆ. ಇದರ ಮುಖೇನ ನಮ್ಮಯ್ಯ ಧರ್ಮಕ್ಕೆ ನಿಂದನೆಯನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ಮೆಟ್ಟಿ ನಿಲ್ತಕ್ಕಂಥವ್ರು ಯಾರು? ಆ ಒಂದು ಪ್ರಶ್ನೆ ನಮ್ಮಲ್ಲಿ ಮುಟ್ಟಿಕೊಂಡಾಗ, ನಮ್ಮನ್ನ ನಾವು ಮುಟ್ಟಿಕೊಂಡು ನಿಂತಾಗ ನಮ್ಮಲ್ಲಿ ಉದ್ಭವವಾಗ್ತದೆ. ಏನಂತ ಕೇಳಿದಾಗ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ
ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ. ಯಾವಾಗ ಯಾವಾಗ ಧರ್ಮವೆಂಬುದು ಅವನತಿಯ ಅಂಚಿಗೆ ಬರುತ್ತದೆಯೋ, ಯಾವಾಗ ಯಾವಾಗ ಸಾಧು ಸಂತರ ಪ್ರಾಣಕ್ಕೆ ಅಪಾಯವಾಗುತ್ತದೆಯೋ, ಯಾವಾಗ ಯಾವಾಗ ಧರ್ಮವೆಂಬುದು ಆ ಒಂದು ಅಟ್ಟಹಾಸಿಗರ ಕೈಯಲ್ಲಿ ಸಿಕ್ಕು ಅಳಿವಿನಂಚನ್ನ ತಲುಪ್ತದೆಯೋ, ಆಗ ಕೃಷ್ಣ ಪರಮಾತ್ಮರು ಹೇಳ್ತಾರ ಭಗವದ್ಗೀತೆಯ 4ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ, ನಾನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಈ ಒಂದು ಸೃಷ್ಟಿಯ ಆದಿಯು ನಾನೇ, ಅಂತ್ಯವೂ ನಾನೇ, ಪರಬ್ರಹ್ಮನು ನಾನೇ, ಪರ ಸೃಷ್ಟಿಯು ನಾನೇ, ಮುಂದೊಂದು ದಿನ ಅಂತ್ಯವೂ ಕೂಡ ನಾನೇ ಆಗಿರ್ತಕ್ಕಂಥ ಬ್ರಹ್ಮ ಇವತ್ತಿನ ದಿನ ನಾನು ಹೇಳ್ತಾ ಇದ್ದೇನೆ. ಪ್ರತಿಯೊಂದು ಯುಗದಲ್ಲಿಯೂ ಕೂಡ ಧರ್ಮದ ಉಳಿವಿಗೆ, ಅಧರ್ಮದ ನಾಶಕ್ಕಾಗಿ, ಆ ಒಂದು ಸಾಧು ಸಜ್ಜನರ ಉಳಿವಿಗಾಗಿ ನಾನು ಪ್ರತಿ ಯುಗದಲ್ಲಿಯೂ ಧರ್ಮವನ್ನ ತಾಳ್ತೇನೆ ಅಂತ ಹೇಳಿದ್ದಾರೆ. ನಮ್ಮಯ್ಯ ಪೂರ್ವಿಕರು ನಮಗೆ ಹೇಳಿಕೊಟ್ಟಿದ್ದಾರೆ. ಏನಂತ ಕೇಳಿದ್ರೆ, ಯಾವುದು ಕಲಿಯುಗದಲ್ಲಿ ಕಲ್ಕಿಯ ಅವತಾರವೆಂದು ಕೇಳಿದಾಗ, ಸಂಘ ಶಕ್ತಿ ಕಲಿಯುಗೆ, ಎಲ್ಲಿ ಸಂಘಟನೆ ಇದೆಯೋ ಅದುವೇ ಆ ಒಂದು ರಾಮನ ತತ್ವ, ಆ ಒಂದು ರಾಮನ ಆದರ್ಶ, ಕೃಷ್ಣನ ತಂತ್ರ, ಅದುವೇ ಆ ಒಂದು ಕೃಷ್ಣನ ಅವತಾರವೆಂದು ಇವತ್ತಿನ ದಿನ ನಾವು ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಚಾರ. ಎಲ್ಲಿಯವರೆಗೂ ಬಂದು ನಿಂತ್ಕೊಂಡಿದೆ ನಮ್ಮಯ್ಯ ಸಮಾಜವೆಂದು ಕೇಳಿದಾಗ, ಹಿಂದೂಸ್ತಾನದಲ್ಲಿ ನಾವು ಇವತ್ತಿನ ದಿನ ಬಾಳ್ವೆಯನ್ನ ಮಾಡ್ತಾ ಇದ್ದೇವೆ. ನಮ್ಮಯ್ಯ ಜಾತ್ರೆಗಳಿಗೆ ನಾವು ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕು, ನಮ್ಮಯ್ಯ ಆಚಾರಗಳಿಗೆ ನಾವು ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕು, ನಾವು ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ಬೇಕಂದ್ರೆ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕು, ಗಣಪತಿಯನ್ನ ಕೂರಿಸ್ಲಿಕ್ಕೆ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕು. ಆತ ಯಾರೋ ಒಬ್ಬ ಅಲ್ಲೇ ಕುಳಿತುಕೊಂಡು ಅಧ್ಯಯನ ಮಾಡ್ತಾನ, ಇಷ್ಟ ಪೂಟಿಂದ ಗಣಪತಿ ಇರಬೇಕು, ಇಷ್ಟ ಜನನ ಕೂಡಬೇಕು, ಇಷ್ಟ ಎತ್ತರದ ಪೆಂಡಾಲ್ ಇರಬೇಕು, ಇಷ್ಟ ಸೌಂಡ್ ಅನ್ನ ಹಚ್ಚಬೇಕಂತೇಳಿ ಯಾರೋ ಒಬ್ಬ ಆಜ್ಞೆಯನ್ನ ಮಾಡ್ತಾನ. ಆ ಒಂದು ಆಜ್ಞೆಯನ್ನ ಪಾಲಿಸ್ತಕ್ಕಂಥ ಸಂದರ್ಭದೊಳಗೆ ನಾವು ನೀವಿದ್ದೇವೆ. ಎಂತಹ ಒಂದು ನಿರ್ಲಜ್ಜ ಪರಿಸ್ಥಿತಿ. ಇದೆಲ್ಲದಕ್ಕೂ ಕಾರಣವಾದ್ರೂ ಏನು? ಹಿಂದೂ ಒಂದಾಗಿಲ್ಲ. ಇವತ್ತಿನ ದಿನ ಹಿಂದುವನ್ನ ಜಾತಿಯ ಹೆಸರಿನ ಮೇಲೆ ಹೊಡೆದಾರ, ರಾಜಕೀಯ ಆಮಿಷಗಳನ್ನ ತೋರಿಸಿ ಹೊಡಿತಾರ, ಮೀಸಲಾತಿಗಳನ್ನ ಕೊಟ್ಟು ಹೊಡಿತಾರ, ಇನ್ನೊಂದು ಮತ್ತೊಂದು ನಿಮ್ಮಯ ಆಚಾರ ವಿಚಾರಗಳ ಮೇಲೆ ನಿಮ್ಮನ್ನ ಹೊಡಿತಾರ. ಈ ಒಂದು ಕಾರಣಕ್ಕಾಗಿ ನಾವು ಇನ್ನೊಬ್ಬರ ಹತ್ತಿರ ನಮ್ಮ 2 ಕೈಗಳನ್ನ ಜೋಡಿಸಿ ಅಂಗಲಾಚುವ ಪರಿಸ್ಥಿತಿಯಲ್ಲಿ ಬಂದು ನಿಂತ್ಕೊಂಡಿದ್ದೇವೆ. ಇದೆಲ್ಲವನ್ನ ಹೋಗಲಾಡಿಸುವುದರ ಮುಖೇನ ನಾವು ಮಾಡಬೇಕಾಗಿರ್ತಕ್ಕಂಥದ್ದು, ನನ್ನಯ್ಯ ಜಾತಿ ಬೇರೆ ಇರಬಹುದು, ನನ್ನಯ್ಯ ವಿಚಾರ ಬೇರೆ ಇರಬಹುದು, ನನ್ನಯ್ಯ ಆಚಾರ ಬೇರೆ ಇರಬಹುದು, ನಾನು ಪೂಜಿಸ್ತಕ್ಕಂಥ ದೇವರು ಬೇರೆ ಇರಬಹುದು, ನನ್ನ ಹಣೆ ಮೇಲೆ ಹಚ್ಚತಕ್ಕಂಥ ಆ ಒಂದು ಕುಂಕುಮ ಬೇರೆ ಇರಬಹುದು, ವಿಭೂತಿ ಬೇರೆ ಇರಬಹುದು, ಇನ್ನೊಂದು ಮತ್ತೊಂದು ಬೇರೆ ಇರಬಹುದು. ಅದೆಲ್ಲವೂ ಕೂಡ ನನ್ನ ಮನೆಯ ಆ ಒಂದು ಜಗುಲಿ ಕೋಲೆಗೆ ಸೀಮಿತ, ನನ್ನ ಮನೆಯ ಆ ಒಂದು ಹೊರಸಲಿಗೆ ಸೀಮಿತ. ನಾನು ಯಾವಾಗ ಹೊರಗಡೆ ಬರ್ತೇನೋ ಆಗ ನಾನು ಎದೆ ತಟ್ಟುಕೊಂಡು ಹೇಳಬೇಕು, ನಾನು ಹಿಂದೂ ಅಂತಕ್ಕಂಥ ಮಾತನ್ನ. ಒಂದು ಬಾರಿ ತಾಯಂದಿರು ನಿರ್ಧಾರವನ್ನ ಮಾಡ್ರಿ, ನನ್ನ ಮಗನಿಗೆ ನಾನು ರಾಮನ ಆದರ್ಶವನ್ನ ನೀಡ್ತೇನೆ, ನನ್ನ ಮಗನಿಗೆ ನಾನು ಕೃಷ್ಣನ ಆದರ್ಶವನ್ನ ನೀಡ್ತೇನೆ, ನನ್ನ ಮಗನಿಗೆ ನಾನು ಆ ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶವನ್ನ ನೀಡ್ತೇನೆ ಎಂದು ನೀವು ನಿರ್ಧಾರವನ್ನ ಮಾಡ್ರಿ. ಆವಾಗ ಹಿಂದೂ ಸಮಾಜ ಸಜ್ಜನ ಸಮಾಜವಾಗ್ತದ, ಆವಾಗ ಹಿಂದೂ ಸಮಾಜ ಏಕತೆಯ ಸಮಾಜವಾಗ್ತದ. ಆವಾಗ ಹಿಂದೂ ಸಮಾಜವನ್ನ ಪ್ರಶ್ನಿಸ್ತಕ್ಕಂಥ ತಾಕತ್ ಯಾವ ಹಲಕಟ್ಟು ರಾಜಕಾರಣಿಗಳ ಕಡೆನೂ ಇಲ್ಲ, ಯಾವ ಒಬ್ಬ ಅಧಿಕಾರಿಗಳ ಕಡೆನೂ ಇಲ್ಲ. ಯಾಕಂದ್ರೆ ನಮ್ಮೊಳಗಿರ್ತಕ್ಕಂಥ ಒಗ್ಗಟ್ಟು ನಮ್ಮ ಮುಂದಿನ ಇರ್ತಕ್ಕಂಥವರಿಗೆ ಉತ್ತರವಾಗಿ ಇವತ್ತಿನ ದಿನ ಹೊರಹೊಮ್ಮಬೇಕಾಗಿದೆ. ಯಾಕೆ ಈ ಒಂದು ಕಠೋರವಾಗಿರ್ತಕ್ಕಂಥ ಮಾತನ್ನ ಹೇಳಬೇಕಂತ ಕೇಳಿದಾಗ, ಬಹುಶಃ ನೀವೆಲ್ಲರೂ ಜಡ್ಪಿ ಎಲೆಕ್ಷನ್ ಪ್ರಚಾರದೊಳಗದಿರಿ. ಮಹಾರಾಷ್ಟ್ರದೊಳಗೆ ಚುನಾವಣೆಯ ಬಿರುಸಿನ ಪ್ರಚಾರ ಆಗಕತ್ತದ. ನೆಚ್ಚಿನ ಮಿತ್ರರೇ, ತಾಯಂದಿರೇ, ಅರ್ಥ ಮಾಡ್ಕೊಳ್ಳಿ. ಎಲೆಕ್ಷನ್ ಒಂದಷ್ಟು ದಿನ ಇರ್ತಾ ನಿಮ್ಮ ಕಾಲನ್ನ ಹಿಡ್ಕೊಂಡು ಬರ್ತಾರ, ಎಲೆಕ್ಷನ್ ಆದ ಕೂಡ ನಿಮ್ಮ ತಲೆ ಮೇಲೆ ಕಾಲಿರ್ತಕ್ಕಂಥ ಪರಿಸ್ಥಿತಿ ಈ ಒಂದು ಕಲಿಯುಗದೊಳಗೆ ಬಂದದ. ನಾವು ಅರ್ಥ ಮಾಡ್ಕೊಳ್ಬೇಕು, ಯಾವ ವ್ಯಕ್ತಿ ಧರ್ಮವನ್ನ ಉಪಯೋಗಿಸಿಕೊಂಡು ರಾಜಕೀಯವನ್ನ ಮಾಡ್ತಾನೋ ಆತ ರಾಜಕಾರಣಿ ಅಲ್ಲ. ಯಾವ ವ್ಯಕ್ತಿ ರಾಜಕಾರಣವನ್ನ ಉಪಯೋಗಿಸಿಕೊಂಡು ಧರ್ಮವನ್ನ ಉಳಿಸ್ತಾನೋ, ಯಾವ ವ್ಯಕ್ತಿ ತಾಯಂದಿರ ಹಣೆ ಮೇಲೆ ಇರ್ತಕ್ಕಂಥ ಕುಂಕುಮಕ್ಕೆ ರಕ್ಷಣೆಯಾಗಿ ನಿಲ್ತಾನೋ, ಯಾವ ವ್ಯಕ್ತಿ ಗುಡಿ ಗೋಪುರಗಳ ರಕ್ಷಣೆಯನ್ನ ಮಾಡ್ತಾನೋ, ಯಾವ ವ್ಯಕ್ತಿ ಇಂತಹ ಮಠಮಾನ್ಯರ ಮಠಾಧಿಪತಿಗಳ ಪೀಠಾಧಿಕಾರಿಗಳ ರಕ್ಷಣೆಯನ್ನ ಮಾಡ್ತಾನೋ, ಆತ ನಿಜವಾಗಿರ್ತಕ್ಕಂಥ ನಾಯಕ ಎಂಬುದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆತನನ್ನ ನಮ್ಮ ನಾಯಕನನ್ನಾಗಿ ಸ್ವೀಕಾರ ಮಾಡ್ಕೊಳ್ಬೇಕು. ಎಂದಾಗ ಮಾತ್ರ ಮುಂದಿನ ಪೀಳಿಗೆ ನಮ್ಮ ನಿಮ್ಮನ್ನ ಕ್ಷಮಿಸಲಿಕ್ಕೆ ಸಾಧ್ಯ.
ಯಾಕಂತ ಕೇಳಿದ್ರೆ ಕಣ್ಣೊಳಗ ನೀರು ಬರ್ತಾವ, ಕಣ್ಣೊಳಗ ನೀರು ಬರ್ತಕ್ಕಂಥ ಸಂದರ್ಭದೊಳಗ ರಕ್ತ ಬರ್ತದೆ. ಯಾಕಂತ ಕೇಳಿದಾಗ ಯಾವ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರದ ಕಣ್ಣೇರಿಯ ಶ್ರೀಮಠದ ಪೂಜ್ಯರಾಗಿರ್ತಕ್ಕಂಥ ಅದೃಶ್ಯ ಕಾಡಸಿದ್ದೇಶ್ವರ ಪೂಜ್ಯರು ನಿಮ್ಮೆಲ್ಲರಿಗೂ ಚಿರಪರಿಚಿತರವರು. ಯಾವ ವ್ಯಕ್ತಿ ಒಂದು ದಿನದ ಊಟಕ್ಕಾಗಿ ಮತ್ತೊಬ್ಬನಲ್ಲಿ ದುಡಿಲಿಕ್ಕೆ ಹೋಗ್ತಾ ಇದ್ನೋ ಆ ವ್ಯಕ್ತಿಗೆ, ಆ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಇರ್ತಕ್ಕಂಥ ದೇಸಿ ತಳಿಯ ಹಸುವಿನ ಸಗಣಿಯಿಂದ ಆತನ ಆದಾಯ ಬರುವಂತೆ ಮಾಡಿ, ಆತನ ಆಕಳಿನ ಸಗಣಿಯಿಂದ ಆ ಗೋಮೂತ್ರದಿಂದ ತನ್ನ ಜೀವನವನ್ನ ಮಾಡಿಕೊಂಡು ಹೋಗ್ಲಿಕ್ಕೆ ಕಲಿಸಿರ್ತಕ್ಕಂಥ ಕೃಷಿ ಋಷಿ ಸಂತ ಆತನಿಗೆ ಕರ್ನಾಟಕದ ಒಂದು ಜಿಲ್ಲೆಗೆ ನಿರ್ಬಂಧವನ್ನು ಹಾಕಿದ್ರು ಮಾತೆಯರು. ತಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಕೇಳಿದಾಗ ಅಲ್ಲಿನ ಸರ್ಕಾರದ ಪರಿಸ್ಥಿತಿ ಹಂಗದ. ಇವತ್ತಿನ ದಿನ ಕೃಷಿ ಋಷಿ ಸಂತನೆಂದೇ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥ ಕಣ್ಣೇರಿಯ ಪೂಜ್ಯರಿಗೆ ನಿರ್ಬಂಧವನ್ನು ಹಾಕಿದ್ರು. ಏನಕ್ಕಂತ ಕೇಳಿದ್ರೆ, ಯಾವ ವ್ಯಕ್ತಿಗಳು ಕಾವಿಯನ್ನ ತೊಟ್ಟು ನಾವು ಪೂಜಿಸ್ತಕ್ಕಂಥ ದೇವರನ್ನ ಬೈತಿದ್ರು, ಯಾವ ವ್ಯಕ್ತಿಗಳು ಜಗುಲಿ ಮೇಲಿನ ದೇವರನ್ನ ತೆಗೆದು ಹೊಳೆಗೆ ಹಾಕಿರಿ ಅಂತ ಹೇಳ್ತಿದ್ರು, ಆ ವ್ಯಕ್ತಿಗಳ ವಿರುದ್ಧ ಆ ಒಬ್ಬ ಪೂಜ್ಯರು ಮಾತನಾಡಿದ್ದಕ್ಕಾಗಿ ಅವರನ್ನ ನಿರ್ಬಂಧ ಹಾಕಿದ್ರು. ಎಂತಹ ದುರಾದೃಷ್ಟಕರ. ಯಾತಕ್ಕಾಗಿ ಪೂಜ್ಯರು ಆ ಮಾತನ್ನ ಆಡಿದ್ರು ಅಂತ ಕೇಳಿದ್ರೆ, ನಾವು ಇವತ್ತಿನ ದಿನ ಮಾತನಾಡಲು ಮಾತೇ ಬರ್ತಾ ಇಲ್ಲ. ನಮ್ಮಯ್ಯ ಆಚಾರಗಳನ್ನ ನಿಂದಿಸುವವರ ವಿರುದ್ಧ ನಾವು ಮಾತನಾಡಲಿಕ್ಕೆ ಧೈರ್ಯವನ್ನ ಮಾಡ್ತಾ ಇಲ್ಲ. ಯಾಕಂತ ಕೇಳಿದ್ರೆ ಸಿಸ್ಟಮ್ ಅನ್ನ ಆ ರೀತಿಯಾಗಿ ನಮ್ಮ ಮುಂದೆ ತಂದಿಟ್ಟಿದ್ದಾರೆ. ಇದೆಲ್ಲವನ್ನ ಮೆಟ್ಟಿ ನಿಂತು ತಾಯಂದಿರು ಇವತ್ತಿನ ದಿನ ಗರ್ಜನೆಯನ್ನ ಮಾಡಬೇಕಾಗಿದೆ. ಏನಂತ ಕೇಳಿದ್ರೆ, ನನ್ನ ಮಗನಿಗೆ ನಾನು IAS ಆಗೆಂದು ಹೇಳುವ ಮೊದಲು ಸಮಾಜಕ್ಕೊಬ್ಬ ಒಳ್ಳೆಯ ಪ್ರಜೆಯಾಗೆಂದು ನಾನು ಕಲಿಸ್ತೇನೆ. ನನ್ನ ತಾಯಂದಿರು ಇವತ್ತಿನ ದಿನ ಸಂಕಲ್ಪವನ್ನ ಮಾಡಬೇಕಾಗಿದೆ. ನನ್ನ ಮಗ ದೊಡ್ಡ ನೌಕರಿಯನ್ನ ಹಿಡಿದು ನನ್ನ ಮನೆಯನ್ನ ಶ್ರೀಮಂತ ಮಾಡಲಿಕ್ಕೆ ಅವನದ್ದೇ ಆಗಿರ್ತಕ್ಕಂಥ ಸ್ವಂತದ್ದನ್ನ ಆತ ಕಲಿತಾನೆ. ಆದ್ರೆ ನೀವು ಹೇಳಬೇಕಾಗಿರ್ತಕ್ಕಂಥದ್ದು, ನೀನು IAS ಆಗ್ತೀಯೋ, KAS ಆಗ್ತೀಯೋ, PSI ಆಗ್ತೀಯೋ, ಅದು ನಿನ್ನ ಸ್ವಂತಕ್ಕಪ್ಪ. ಭವ್ಯ ಭಾರತದ ದಿವ್ಯ ನೆಲದೊಳಗ, ಯಾವ ನೆಲದೊಳಗ ಸಾಧು ಸಂತ ಯೋಗಿ ವರಣ್ಯ ಸಂತ ಮಹಾಂತರು ನಡೆದಾಡಿದ್ದಾರೋ, ಯಾವ ನೆಲದೊಳಗ ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಮಾ ಕಶ್ಚಿತ್ ದುಃಖ ಭಾಗ್ಭವೇತ್ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೋ, ಯಾವ ನೆಲದೊಳಗ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ, ಅರ್ಥಾತ್ ಯಾವ ನೆಲದೊಳಗ ಹೆಣ್ಣನ್ನ ಪೂಜಿಸಲ್ಪಡ್ತಾರವೆಯೋ ಆ ನೆಲದೊಳಗ ದೇವಾನು ದೇವತೆಗಳು ಅಡಗಿರ್ತಾವಂತಕ್ಕಂಥ ಮಾತನ್ನ ಹೇಳಿದ್ದಾರೋ, ಆ ಒಂದು ನೆಲದ ಸಂಸ್ಕಾರವನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಿನ್ನ ಮೇಲಿದೆಯಪ್ಪ. ನೀನು ಮೊದಲು ಸಂಸ್ಕಾರವಂತನಾಗು, ನೀನು ಮೊದಲು ಆಚಾರವಂತನಾಗು, ನೀನು ಮೊದಲು ಧರ್ಮವಂತನಾಗು, ನೀನು ಮೊದಲು ಇಂತಹ ಪರಮ ಪೂಜ್ಯರ ಶಿಷ್ಯನಾಗು, ನಂತರ ನೀನು IAS ಆಗು, ನೀನು KAS ಆಗು ಅಂತ ಹೇಳಿ ತಾಯಂದ್ರ ಧೈರ್ಯವನ್ನು ಮಾಡಿ ಮಕ್ಕಳಿಗೆ ಕಲಿಸ್ಬೇಕಾಗಿದೆ. ಎಲ್ಲಿಯವರೆಗೂ ನಿಮ್ಮ ಮಕ್ಕಳು, ಯಾವ್ಯಾವ ಮಕ್ಕಳು ಕಾಲೇಜನ್ನ ಕಲಿಯಾಕತ್ತಾರ, ಯಾವ್ಯಾವ ಮಕ್ಕಳು ಶಾಲೆಯನ್ನ ಕಲಿಯಾಕತ್ತಾರ, ಆ ಮಕ್ಕಳಿಗೆ ನೀವು ನಿಮ್ಮ ಸಂಸ್ಕಾರವನ್ನ ತಿಳಿಸುವುದಿಲ್ಲವೋ ಅಲ್ಲಿಯವರೆಗೂ ಈ ಒಂದು ಸಮಾಜ ಬದಲಾಗ್ಲಿಕ್ಕಿಲ್ಲ. 6 ಸಾಗರ 100 ಮಂದಿರ ದೈವ ಸಾಸಿರ ಇದ್ದೊಡೆ, ಸಿಂಧು ಇದ್ದೊಡೆ, ಗಂಗೆ ಇದ್ದೊಡೆ, ಗಣ ಹಿಮಾಲಯ ಇದ್ದೊಡೆ, ಏನು ಸಾರ್ಥಕವಯ್ಯ ಎನ್ನ ಮನೆಯ ಮಗನೇ ಮಲಗಿ ನಿದ್ರಿಸುತ್ತಿದ್ದರೆ. ಆ 6 ಸಾಗರಗಳು, ಗಣ ಹಿಮಾಲಯ, ದೈವ ಸಾಸಿರ, ಇದು ಎಲ್ಲವೂ ಇದ್ದು ಏನು ಮಾಡ್ತೀರಿ? ನಿಮ್ಮ ಮನೆಯಾಗಿನ ಮಗನ ಮಾಡಬಾರದನ್ನು ಮಾಡಕತ್ತಾನ, ನೋಡಬಾರದನ್ನು ನೋಡಕತ್ತಾನ, ಕೂಡಬಾರದ ಜೋಡಿ ಕೂಡಕತ್ತಾನ, ತಿನ್ನಬಾರದನ್ನು ತಿನ್ನಾಕತ್ತಾನ, ಉಣಬಾರದನ್ನು ಉಣ್ಣಾಕತ್ತಾನ. ಅಂತಹ ಮಗನನ್ನ ಮನೆಯೊಳಗೆ ಇಟ್ಟುಕೊಂಡು ನಾನು ದೇವರನ್ನ ಮಾಡ್ತೇನೆ, ನಾನು ದಿಂಡ್ರನ್ನ ಮಾಡ್ತೇನೆ ಅಂದ್ರೆ ದೇವರು ಕೂಡ ನಿಮ್ಮನ್ನ ಕ್ಷಮಿಸ್ಲಿಕ್ಕಿಲ್ಲ. ಮೊದಲು ನಿಮ್ಮ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡ್ರಿ, ಆವಾಗ ಸಮಾಜ ಬದಲಾಗ್ತದೆ. ಇವತ್ತಿನ ದಿನ ಒಬ್ಬ ಗುರುವಿಗಿಂತ ಮೊದಲು ಯಾವ ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೋ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ತಾಯಿ ಮೊದಲ ಗುರು ಆಗಬೇಕಾಗ್ಯದ. ತಾಯಿ ಮೊದಲ ಗುರು ಆದಾಗ ಮಾತ್ರ ಮಗನು ಸಜ್ಜನ ವ್ಯಕ್ತಿಯಾಗಲಿಕ್ಕೆ ಸಾಧ್ಯ. ಇವತ್ತು ಹಣಿ ಮೇಲೆ ಹಚ್ಚತಕ್ಕಂಥ ಕುಂಕುಮ ನಿಮ್ಮ ಹಣಿ ಮೇಲೆ ಹೆಂಗದಲ್ಲ ದೊಡ್ಡ ಅಡಾಗಲವಾಗಿ ಹೆಮ್ಮೆ ಅನಿಸುತ್ತೆ ತಾಯಂದ್ರೆ. ಯಾಕಂದ್ರ ಈಗಿನ ನನ್ನ ಜನರೇಷನ್ನ ಯುವತಿಯರನ್ನ ನೋಡಿದಾಗ ನನಗ ನಾಚಿಕೆ ಬರ್ತದ. ಕುಂಕುಮವನ್ನ ಪ್ಯಾಶನ್ಕಾಗಿ ಹಚ್ಚಾಕತ್ತಾರ, ಹೆಂಗ್ಯಾಂಗೋ ಹಚ್ಚಾಕತ್ತಾರ. ಅವರಿಗೆ ಕುಂಕುಮದ ಬೆಲೆ ಗೊತ್ತಿಲ್ಲ ಆಗ್ಯದ. ಕಲಿಸವ್ರು ಯಾರು, ತಿಳಿಸವ್ರು ಯಾರು? ನೀವೇ ಮಾಡ್ಬೇಕಲ್ಲ. ಅವರಿಗೆ ಹೇಳ್ರಿ, ಯಾತಕ್ಕಾಗಿ ಈ ಒಂದು ಕುಂಕುಮವನ್ನ ಇಷ್ಟು ದೊಡ್ಡದಾಗಿ ಹಚ್ತೇನಂತ ಕೇಳಿದಾಗ, ದೇವಿ ಪುರಾಣದಲ್ಲಿ ಬರೀತಾರೆ ಕವಿಗಳು. ಏನಂತ ಕೇಳಿದಾಗ, ಶುಂಭ ನಿಶುಂಭರೆಂಬ ಇಬ್ಬರು ರಕ್ಕಸರನ್ನ ಆ ತಾಯಿ
ವಧೆಯನ್ನ ಮಾಡಿ ಅವರಿಂದ ಬರ್ತಕ್ಕಂಥ ರಕ್ತವನ್ನ, ಕೆಳಗಡೆ ಬೀಳ್ತಕ್ಕಂಥ ರಕ್ತವನ್ನ ಹಣೆ ಮೇಲೆ ಹಚ್ಕೊಂಡು ಸಂದೇಶವನ್ನ ಕೊಡ್ತಾಳ ತಾಯಿ. ಮಾಡಿಕೊಂಡಿರ್ತಕ್ಕಂಥ ಮಡದಿಯನ್ನ ಬಿಟ್ಟು ಪರಸ್ತ್ರೀಯರನ್ನ ದೇವರ ಸ್ಥಾನದಲ್ಲಿ ಕಾಣಬೇಕು. ಇಲ್ಲವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಶುಂಭ ನಿಶುಂಭರಿಗಾಗಿರ್ತಕ್ಕಂಥ ಗತಿಯು ಕೂಡ ಮುಂದೆ ಬರ್ತಕ್ಕಂಥ ಪುರುಷನಿಗೆ ಆಗ್ತಕ್ಕಂಥ ಮಾತನ್ನ ಇವತ್ತಿನ ದಿನ ಸಂದೇಶವನ್ನ ನೀಡುವ ಸಲುವಾಗಿ ಕುಂಕುಮವನ್ನು ಹಚ್ಕೊಳ್ಬೇಕಾಗಿದೆ. ಆದ್ರೆ ಇವತ್ತು ಏನೇನೋ ಆಗಕತ್ತದ. ಸಮಾಜ ಕೆಟ್ಟೈತಿ ಅಂತ ನಾನು ಎಲ್ಲ ಕಡೆ ಮಾತಾಡುವಾಗ ಅಳಗಿ ಗ್ರಾಮಕ್ಕೆ ಬಂದಾಗ ಹೆಮ್ಮೆ ಅನಿಸಿತು. ಸಮಾಜದೊಳಗೆ ಸಂಸ್ಕಾರ ಇನ್ನೂ ಉಳಿದದ. ಸಮಾಜದ ಮುಂದಿನ ಪೀಳಿಗೆಗೂ ಕೂಡ ಸಂಸ್ಕಾರವನ್ನ ಕೊಂಡೊಯ್ತಕ್ಕಂಥ ಆಚಾರ ವಿಚಾರ ಈ ಒಂದು ಅಳಗಿ ಗ್ರಾಮದೊಳಗೆ ಉಳಿಸ್ಕೊಂಡು ಹೊಂಟೇರಿ. ನಾನೊಬ್ಬ ಕನ್ನಡಿಗನಾಗಿ ಮಹಾರಾಷ್ಟ್ರದ ನೆಲದೊಳಗ ಕಿತ್ತೂರು ರಾಣಿ ಚೆನ್ನವಳ ನಾಡಿನಿಂದ ಛತ್ರಪತಿಯ ನಾಡಿನೊಳಗೆ ಇವತ್ತಿನ ದಿನ ಬಂದು ನಿಂತ ಹೆಮ್ಮೆಯಿಂದ ಹೇಳ್ತೇನೋ, ನನಗೆ ಹೆಮ್ಮೆ ಅದ. ಮುಂದಿನ ಜನರೇಷನ್ಗೆ ಸಂಸ್ಕಾರ ಆಚಾರ ವಿಚಾರಗಳನ್ನ ಯಾವ ಗ್ರಾಮ ಒಂದು ಒಯ್ತೈತೆ ಅಂತ ಕೇಳಿದಾಗ ಆಳಗಿ ಗ್ರಾಮವನ್ನ ಕೈ ಮಾಡಿ ತೋರಿಸ್ತಕ್ಕಂಥ ಗರ್ವ ಇವತ್ತಿನ ದಿನ ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳಬಹುದು. ಈ ಒಂದು ಗ್ರಾಮದೊಳಗ ತ್ರಿಕಾಲನಿಷ್ಠರು, ಪೂಜ್ಯರು, ಪರಮ ಪೂಜ್ಯರ ಆಶೀರ್ವಾದ ಇವತ್ತಿನ ದಿನ ನಿಮ್ಮ ಮೇಲದ. ತಾಯಂದಿರು, ಯುವಕರು ಸಂಕಲ್ಪವನ್ನ ಮಾಡಿದ್ದಾರೆ. ನಮ್ಮ ಗ್ರಾಮವನ್ನ ಧರ್ಮವಂತರ ಗ್ರಾಮವನ್ನಾಗಿಸ್ತೇವೆ, ನಮ್ಮ ಗ್ರಾಮವನ್ನ ಸುಗ್ರಾಮವಾಗಿಸ್ತೇವೆ, ನಮ್ಮ ಗ್ರಾಮವನ್ನ ದಿಲ್ಲಿಯಲ್ಲಿ ನಿಂತ್ಕೊಂಡು ಕೈ ಮಾಡಿ ತೋರಿಸ್ಬೇಕು. ಯಾವುದು ಇವತ್ತಿನ ದಿನ ಸಂಸ್ಕಾರಯುತ ಗ್ರಾಮ ಅಂದ್ರ ಆಳ್ಗಿ ಗ್ರಾಮಕ್ಕೆ ಕೈ ಮಾಡಿ ತೋರಿಸ್ತೇವೆ ಅಂತಕ್ಕಂಥ ಸಂಕಲ್ಪವನ್ನ ಯುವಕರು ಮಾಡಿದಾರ. ಅದಕ್ಕೆ ನೀವು ಸಹಕಾರವನ್ನ ನೀಡಬೇಕಾಗ್ತದೆ. ನಿಮ್ಮಯ್ಯ ಸಹಕಾರ ಎಲ್ಲಿಸ್ ಮಠ ಇರ್ತದೆಯೋ ಅಲ್ಲಿಯವರೆಗೂ ಧರ್ಮ ಉಳಿತದ. ಯಾಕಂತ ಕೇಳಿದಾಗ ಮಹಾಭಾರತದ ಒಂದು ಸನ್ನಿವೇಶ ನೆನಪಿಗೆ ಬರ್ತದೆ. ಈ ಒಂದು ಸಂದರ್ಭದೊಳಗ 18 ದಿನಗಳ ಕುರುಕ್ಷೇತ್ರದ ಯುದ್ಧ ನಡೀತದ. 101 ಜನ ಕೌರವರು ಮೃತರಾಗ್ತಾರ. 5 ಜನ ಧರ್ಮವಂತರಾಗಿರ್ತಕ್ಕಂಥ ಪಾಂಡವರು ಜಯವನ್ನ ಸಾಧಿಸ್ತಾರ. ಆವಾಗ ಕೌರವರ ತಾಯಿ ಮತ್ತು ಪಾಂಡವರ ತಾಯಿ ಕೃಷ್ಣನ ಹತ್ತಿರ ಹೋಗಿ ಕೌರವರ ತಾಯಿ ಕೇಳ್ತಾಳೆ. ಏನಂತ ಕೇಳಿದಾಗ, ನಾನು ಏನಪ್ಪ ಅಂತಹ ಪಾಪವನ್ನ ನಿನಗೆ ಮಾಡಿದ್ದೆ? ಆಕೆ ಪಾಂಡವರ ತಾಯಿ ಏನು ನಿನಗೆ ಹಾಲು ತುಪ್ಪವನ್ನ ಎರೆದಿದ್ರ? ನಾನೇನು ನಿನಗೆ ಒಣ ನಿವಾದಿಯನ್ನ ಕೊಟ್ಟು ಅಭಿಷೇಕವನ್ನ ಮಾಡಿದ್ನ? ಆಕೆಯ ತಾಯಿಯೇನು ನಿನ್ನನ್ನು ಶಿಖರದ ಮೇಲೆ ಇಟ್ಟಿದ್ರ? ನಾನೇನು ನಿನ್ನನ್ನ ಒಂದು ಕುಟೀರದ ಒಳಗೆ ಇಟ್ಟಿದ್ನ? ಆಕೆ ಮಾಡಿರ್ತಕ್ಕಂಥ ಪೂಜೆಯನ್ನ ನಾನು ಮಾಡಿದೆ, ಆಕೆ ಮಾಡಿರ್ತಕ್ಕಂಥ ಪ್ರಸಾದವನ್ನು ನಾನು ನಿನಗೆ ನೀಡಿದೆ, ಆಕೆಯಂತೆ ಎಲ್ಲವನ್ನು ಮಾಡಿದಾಗ ಕೃಷ್ಣನು ಸುನಕ್ಕು ಬೇಸರದಿಂದ ಹೇಳ್ತಾನ, ತಾಯಿ ಒಂದು ಬಾರಿ ನೀನು ಯೋಚಿಸು. 101 ಜನ ಮಕ್ಕಳು ನಿನ್ನವರು, 5 ಜನ ಪಾಂಡವರು ಆ ತಾಯಿ ಕುಂತಿದೇವಿಯ ಮಕ್ಕಳು. ಅಲ್ಲಿ ನಿನ್ನ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸಂಸ್ಕಾರವನ್ನ ನೀಡ್ತಕ್ಕಂಥ ಕರ್ತವ್ಯ ನಿನ್ನದಾಗಿತ್ತು. ಯಾವಾಗ ನಿನ್ನ ಗಂಡನಿಗಿಲ್ಲಿರ್ತಕ್ಕಂಥ ಆ ಒಂದು ದೃಷ್ಟಿಯವಾಗಿ ನನಗೆ ಬೇಡವೆಂದು ನೀನು ಕಣ್ಣನ್ನ ಕಟ್ಟಿದೆಯೋ, ಆಗ ನಿನ್ನ ಮಕ್ಕಳು ಕೂಡಬಾರದವ್ರ ಜೊತೆ ಕೂಡ್ತಾರೋ, ಮಾಡಬಾರದ ಅನಾಚಾರಗಳನ್ನ ಮಾಡ್ತಾರೋ, ಅಧರ್ಮದ ದಾರಿಯನ್ನ ಹಿಡಿತಾರೋ. ಅದೇ ತಾಯಿ, ಪಾಂಡವರ ತಾಯಿ ಕೃಷ್ಣನ ಮಾರ್ಗದರ್ಶನ, ಭಗವಂತನ ಮಾರ್ಗದರ್ಶನದೊಳಗೆ ಮಕ್ಕಳನ್ನ ಬೆಳೆಸ್ತಾಳು. ತಂದೆಯನ್ನ ಬದಿಗಿಟ್ಟು ತಾಯಿ ಗುರುವಿನ ಸ್ಥಾನದೊಳಗೆ ನಿತ್ತ ಧರ್ಮವನ್ನ ಕಲಿಸ್ತಾಳು. ಅದಕ್ಕಾಗಿ ಧರ್ಮವಂತರು ಆ ಒಂದು ವಿಜಯವನ್ನ ಸಾಧಿಸ್ತಾರೋ. ಬದಲಾಗಿರ್ತಕ್ಕಂಥದ್ದು ಕುಟುಂಬಗಳಲ್ಲ, ಬದಲಾಗಿರ್ತಕ್ಕಂಥದ್ದು ತಿನ್ನುವ ಆಹಾರವಲ್ಲ, ಬದಲಾಗಿರ್ತಕ್ಕಂಥದ್ದು ಪೂಜೆ ಪುನಸ್ಕಾರವಲ್ಲ. ಅಲ್ಲಿ ಬದಲಾಗಿರ್ತಕ್ಕಂಥದ್ದು ತಾಯಂದಿರ ಸಂಸ್ಕಾರ ಮಾತ್ರ. ಆ ತಾಯಿಯ ಸಂಸ್ಕಾರ ಒಂದಿಲ್ಲದಿದ್ದಕ್ಕಾಗಿ 101 ಜನ ಕೌರವರು ಕೆಟ್ಟರು. ತಾಯಿಯ ಸಂಸ್ಕಾರ ಇದ್ದಿದ್ದಕ್ಕಾಗಿ ಪಾಂಡವರು ಧರ್ಮದ ವಿಜಯದ ಪತಾಕೆಯನ್ನ ಹಿಡಿತಾರು. ಅದಕ್ಕೆ ತಾಯಂದಿರ ಸಂಸ್ಕಾರ ಅಂತಕ್ಕಂಥದ್ದು ಬಹಳ ದೊಡ್ಡದದ. ಎಲ್ಲಿಯವರೆಗೂ ದೇಶ ಉಳಿತದ, ಎಲ್ಲಿಯವರೆಗೂ ಧರ್ಮ ಉಳಿತದ, ಅಲ್ಲಿಯವರೆಗೂ ಮಾತ್ರ ನಿಮ್ಮೆಲ್ಲರ ಸಂತತಿ ಮುಂದುವರಿತದ ಅಂತಕ್ಕಂಥ ಒಂದು ಕಠೋರವಾಗಿರ್ತಕ್ಕಂಥ ಕೈ ಸತ್ಯ ನಿಮ್ಮೊಳಗೆ ನೆನಪು ಉಳಿತದ. ಅಲ್ಲಿಯವರೆಗೂ ನೀವೆಲ್ಲರೂ ಕೂಡ ಈ ಒಂದು ಕುಟೀರದೊಳಗ ಇಲ್ಲಿ ಒಂದು ಜಾತ್ರೆ, ಇಲ್ಲಿ ಒಂದು ಪ್ರವಚನದ ಕಾರ್ಯಕ್ರಮ ನಡೀತದ. ಎಲ್ಲಿಯವರೆಗೂ ಹಿಂದೂ ಒಂದಾಗಿರ್ತಾನೋ ಅಲ್ಲಿಯವರೆಗೂ ಮಾತ್ರ ಈ ಒಂದು ಭಾರತ ಅದರ ಪರಂಪರೆಯನ್ನ ಎತ್ತಿ ಹಿಡಿಯಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ತಾವು ಇವತ್ತಿನ ದಿನ ಪ್ರತಿಪಾದಿಸಲಿಕ್ಕೆ ಬೇಕಾಗಿದೆ. ಹಿಮಾಲಯಂ ಸಮಾರಾಭ್ಯ ಯಾವದಿಂದು ಸರೋವರಂ ತಂ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ. ಆ ಹಿಮಾಲಯದಿಂದ ಆರಂಭವಾಗಿ ಆ ಒಂದು ಸರೋವರದವರೆಗೆ ಆ ಪರಮಾತ್ಮನಿಂದಲೇ, ಆ ಒಂದು ದೇವನಿಂದಲೇ
ಆರಂಭವಾಗಿರ್ತಕ್ಕಂಥ ಸೃಷ್ಟಿಯಾಗಿರ್ತಕ್ಕಂಥ ನೆಲ, ಈ ಒಂದು ಗಣ ಪರಂಪರೆಯನ್ನ ಹೊಂದಿರತಕ್ಕಂಥ ನೆಲ, ಈ ಒಂದು ಸತ್ಯ ಸನಾತನ ಹಿಂದೂಸ್ತಾನ, ಹಿಂದೂ ಭೂಮಿ, ಮಾತೃಭೂಮಿ, ಪಿತೃಭೂಮಿ, ಕರ್ಮಭೂಮಿ, ಧರ್ಮಭೂಮಿ, ಈ ಒಂದು ಭಾರತದ ನೆಲ. ಆ ಒಂದು ನೆಲದೊಳಗೆ ಇವತ್ತಿನ ದಿನ ನಾವು ನೀವು ಹುಟ್ಟಿದೆವು. ಇದಕ್ಕಿಂತ ಪುಣ್ಯದ ಫಲ ನಮಗೆ ಇನ್ನೊಂದು ಏನೂ ಇಲ್ಲ ಅಂತಕ್ಕಂಥ, ನನಗೆ ನನ್ನ ರಾಷ್ಟ್ರ ಮೊದಲು, ನನಗೆ ನನ್ನ ಧರ್ಮ ಮೊದಲು ಅಂತಕ್ಕಂಥ ಘೋಷವಾಕ್ಯದೊಂದಿಗೆ ಇವತ್ತಿನ ದಿನ ನಾವು ನಮ್ಮ ಜೀವನವನ್ನು ಮಾಡಬೇಕಾಗಿದೆ. ತಾಯಂದ್ರೆ ಎಚ್ಚೆತ್ತುಕೊಡ್ರಿ. ಆ ಒಂದು ಗೋವಿನ ಸಂತತಿಯನ್ನ ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲದ. ಈ ಒಂದು ಪರಂಪರೆಯನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲದ. ತಂದೆಯ ಜವಾಬ್ದಾರಿ 10%, ತಾಯಂದಿರ ಜವಾಬ್ದಾರಿ 90%. ಯುವಕರು ಸಜ್ಜಾಗಿದ್ದಾರ. ಯಾವ ವಿವೇಕಾನಂದರು ಉಕ್ಕಿನಂತ ನರಮಂಡಲ, ವಿದ್ಯುತ್ನಂತ ಇಚ್ಛಾಶಕ್ತಿ, ಕಬ್ಬಿಣದಂತ ಮಾಂಸ ಖಂಡಗಳನ್ನ ಕೇಳಿದ್ರು, ಅಂತಹ ಯುವಕರು 21ನೇ ಶತಮಾನಕ್ಕೆ ತಯಾರಿಯಾಗಿದ್ದಾರ. ಅಂತಹ ಯುವಕರಿಗೆ ಗುರುಗಳ ಮಾರ್ಗದರ್ಶನವಿದೆ. ಪ್ರಕೃತಿಯೂ ಕೂಡ ಸಹಕಾರವನ್ನ ನೀಡ್ತಾ ಇದೆ. ಇನ್ನು ಮುಂದಿನ ಧರ್ಮ ಕಾರ್ಯಗಳನ್ನ ನಡೆಸಿಕೊಂಡು ಹೋಗ್ಲಿಕ್ಕೆ ತಮ್ಮೆಲ್ಲರ ಸಹಕಾರ ಬಹಳನೇ ಪ್ರಮುಖವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ಹೇಳ್ತಾ, ಇಲ್ಲಿಯವರೆಗೆ ನನ್ನ ಒಂದೆರಡು ಮಾತುಗಳನ್ನ ಬಹಳ ಶಾಂತ ರೀತಿಯಿಂದ ಕೂತು ಆಲಿಸಿದ್ದೀರಿ. ನನ್ನ ಒಂದೆರಡು ಮಾತುಗಳು ನಿಮಗೆ ಮುಟ್ಟಿದವ. ಇವತ್ತಿನ ದಿನ ಆಳಗಿ ಗ್ರಾಮ ಒಂದೆರಡು ವಿಚಾರಗಳೊಂದಿಗೆ ಮುಂದೆ ನಡೀತದ ಅಂತಕ್ಕಂಥ ಒಂದು ನಿಟ್ಟಿನೊಳಗ 2 ಕೈಗಳನ್ನ ಮೇಲ್ ಮಾಡಿ ಆ ತಾಯಿ ಭಾರತಾಂಬೆಗೆ ಜಯಘೋಷವನ್ನ ಹೇಳೋನು. ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಸತ್ಯ ಸನಾತನ ಹಿಂದೂ ಧರ್ಮಕ್ಕೆ. ಇವತ್ತಿನ ದಿನ ನಾವು ಮಾಡ್ತಕ್ಕಂಥ ಸಂಕಲ್ಪವಿದೆ, ನನ್ನ ದೇಶವನ್ನು ನಾನು ಉಳಿಸ್ತೇನೆ, ನನ್ನ ಆಚಾರವನ್ನು ನಾನು ಉಳಿಸ್ತೇನೆ, ನನ್ನ ಧರ್ಮವನ್ನು ನಾನು ಮುನ್ನಡೆಸ್ಕೊಂಡು ಹೋಗ್ತೇನೆ ಅಂತಕ್ಕಂಥ ಸಂಕಲ್ಪವನ್ನು ಮಾಡೋದ್ರ ಮುಖ್ಯನ ನನ್ನ ಒಂದೆರಡು ಮಾತುಗಳನ್ನು ಶ್ರೀಗಳ ಪಾದಕಮಲಗಳಿಗೆ, ತಾಯಿ ಭಾರತಾಂಬೆಯ ಪಾದಕ್ಕೆ ವಂದಿಸ್ತೇನೆ, ಅರ್ಪಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ಜನರಿಗೆ ತಲುಪಿಸಬೇಕು. ಎಷ್ಟು ನಮ್ಮ ಧರ್ಮದ ಪ್ರಾಮುಖ್ಯತೆ ಅದ, ಎಂತೆಂಥ ಮಹಾನ್ ಋಷಿಗಳು ಸಂತರಾಗಿ ಹೋದರು ಅನ್ನೋದು ಅವ್ರ ತಿಳುವಳಿಕೆ ಅಂತಕ್ಕಂಥ ದೃಷ್ಟಿ ಎಲ್ಲ ಕಡೆಗೂ ನಡೀತಿರ್ತದ. ಆದರೂ ಕೂಡ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ಎಲ್ಲ ಗ್ರಾಮಗಳಿಗೆ ಸ್ವಯಂ ಪ್ರೇರಿತರಾಗಿ, ಯಾರದೇ ಹೊಂದಿರತಕ್ಕಂಥ ಒತ್ತಡ ಅಲ್ಲ, ಅವರು ತಮ್ಮ ಹೊಂದಿರತಕ್ಕಂಥ ಸ್ವಯಂ ಪ್ರೇರಿತರಾಗಿ ಈ ಎಲ್ಲ ಭಾರತದಲ್ಲಿ, ಕರ್ನಾಟಕದಲ್ಲಿ ಎದಕ್ಕೆ ಹೋಗ್ತಾರಂದ್ರೆ ನಮ್ಮ ಸಮಾಜ ಒಗ್ಗೂಡಬೇಕು. ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಕುಂದುಕೊರತೆಗಳು ನೀಗಿ ನಾವೆಲ್ಲರೂ ಕೂಡ ಒಂದು ಅನ್ನೋ ಸಿದ್ಧಾಂತಕ್ಕೆ ಅವ್ರು ಹೇಳ್ತಾರಲ್ಲ, ಜೋರಾಗಿ ಚಪ್ಪಾಳೆ ತಟ್ಟಬೇಕು ಅಷ್ಟೇ. ಅವ್ರು ಹೇಳೋದು ನಾವು ಅಲ್ಲೇ ನಮ್ಮಿರ್ತಕ್ಕಂಥ ಸಿದ್ಧಾಂತಗಳು ಮನೆ ಒಳಗಿರಬೇಕು. ನಾವು ಹೊರಗಡೆ ಬಂದ್ರೆ ನಮ್ಮ ದೊಡ್ಡದಾಗಿರ್ತಕ್ಕಂಥ ಸಮಾಜ ನಾವು ಏನಿದ್ದೇವೋ ನಾವು ಒಂದು ಅನ್ನಂಗೆ ನಾವು ಇದ್ದಕ್ಕರಗ ಹೆಂಗೆ ಒಬ್ಬ ತಂದೆ ತನ್ನ 3 ಮಕ್ಕಳಿಗೆ 3 ಕಟ್ಟಿಗೆ ಒಂದಿರ್ತಕ್ಕಂಥ ಕಟ್ಟಿಗೆ ಹೊರಗೆ ಕೊಡ್ತಾನೆ. ಒಂದೊಂದು ಕಟ್ಟಿಗೆ ಕೊಟ್ಟಕ್ಕರ್ಗ ಆ ಮಕ್ಕಳು ಒಂದೊಂದು ಕಟ್ಟಿಗೆನ ಈಸಿಯಾಗಿ ಮುರಿದು ಬಿಡ್ತಾವೆ. ಆದ್ರೆ ಒಂದು ಕಟ್ಟಿಗೆ ಹೊರೆಯನ್ನು ಕೊಟ್ಟಕ್ಕರ್ಗ ಆ 3 ಮಂದಿಗೂ ಕೂಡ ಅದನ್ನು ಮುರಿಯೋಕ್ಕಾಗೋದಿಲ್ಲ. ಅವಾಗ ತಂದೆ ಹೇಳ್ತಾನೆ, ಹಾಗೆ ನೋಡಪ್ಪ, ಒಂದೊಂದೇ ಹೇಗಿದ್ರಂದ್ರೆ ಬಡ ಮುರಿದು ಬಿಡ್ತಾರ. ಆದ್ರೆ ನೀವು 3 ಜನ ಕೂಡಿ ಒಂದು ಕಟ್ಟಿಗೆ ಹೊರಂಗೆ ಒಂದೇ ಇದ್ರಂದ್ರೆ ನಿಮ್ಮಿಂದ ಯಾರೂ ಮುರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಂಗಿರಬೇಕು. ಹಂಗಿದ್ದಕ್ಕರ್ಗ ನಿಮ್ಗೆ ಯಾವನು ಬಟ್ಟು ಮಾಡಿ ತೋರಿಸಲ್ಲ, ನೀವು ಮುರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಂಗೆ ಅವ್ರ ಉದ್ದೇಶ ಇಷ್ಟೇ. ನಾವು ನಮ್ಮ ಧರ್ಮವನ್ನು, ರಾಷ್ಟ್ರವನ್ನು, ಹಿಂದೆ ಆಗಿ ಹೋಗಿರ್ತಕ್ಕಂಥ ಬಲಿದಾನಗಳು ಎಷ್ಟೋ ನಮ್ಮ ಸಮಾಜಕ್ಕಾಗಿ ಹನಗಲ್ ಕುಮಾರಸ್ವಾಮಿಗಳು, ಸ್ವಾಮಿ ವಿವೇಕಾನಂದರು, ಆರ್ಯ ಸಮಾಜ ಇರ್ತಕ್ಕಂಥ ದಯಾನಂದ ಸರಸ್ವತಿಯವರು, ಹೀಗೆ ಅನೇಕ ಋಷಿಮುನಿಗಳು ಇದನ್ನು ಸಂಘಟನೆ ಮಾಡುವಲ್ಲಿ ಮತ್ತು ಅನೇಕವಾಗಿರ್ತಕ್ಕಂಥ ಅಸ್ಪೃಶ್ಯ ಪುರುಷ ಅಂತಕ್ಕಂಥ ಭೇದವನ್ನು ಅಳಿಸಿ ಎಲ್ಲರಲ್ಲೂ ಕೂಡ ಪರಮಾತ್ಮ ಅದನ, ನಾವೆಲ್ಲ ಒಂದು ಅಂತಕ್ಕಂಥ ಭಾವವನ್ನು ಮೂಡಿಸ್ಲಿಕ್ಕೆ ಬಸವಣ್ಣನವರ ಆದಿಯಾಗಿ, ಶಂಕರಾಚಾರ್ಯ ಆದಿಯಾಗಿ ಎಲ್ಲವೂ ಕೂಡ ಒಂದೇ ಹೇಳ್ತದೆ. ಸನಾತನವಾಗಿರ್ತಕ್ಕಂಥ ಜ್ಞಾನ ಸಂಪತ್ತನ್ನು ನಾವು ಬಳಸ್ಕೋಬೇಕು. ಸನಾತನ ಅಂದರೆ ಯಾರಿಗೂ ವಿರೋಧ ಅಲ್ಲ. ಆ ಸನಾತನ ಧರ್ಮದ ಅನೇಕವಾಗಿರ್ತಕ್ಕಂಥ ಜ್ಞಾನ ಸಂಪತ್ತದ, ವೈರಾಗ್ಯ ಸಂಪತ್ತದ, ಹೌದಲ್ಲ, ಅನೇಕ ದಿವ್ಯ ಜ್ಞಾನ ಅದ. ಇದ್ರೊಳಗೆ ವೇದಗಳದಾವ, ಉಪನಿಷತ್ತುಗಳು ಅದಾವ, ಭಗವದ್ಗೀತಾ ಅದಾವ. ಅದ್ರ ಜ್ಞಾನ ಎಲ್ಲ ಇದ್ರೂ ಕೂಡ ಹೇಳಿದ್ರೆ ದೈವ ಸಾಶಿರ 6 ಸಾಗರ 100 ನದಿಗಳು ಎಲ್ಲ ಇದ್ರೂ ಕೂಡ ನಮ್ಮ ಮನೆ ಮಕ್ಕಳಿಗೆ ಭಾಳ ನಿದ್ದೆ ಮಾಡ್ತಿರ್ತಾರ. ನಮ್ಮ ಮನೆ ಮಕ್ಕಳು ನಿದ್ದಿನೇ, ಹಂಗೆ ನಿದ್ರೆ ಮಾಡೋದಲ್ಲ. ಇತಿಹಾಸವನ್ನು ತಿಳಿದುಕೊಂಡು
ನಾವು ತಿಳಿದುಕೊಂಡಾಗ ಇತಿಹಾಸ ರಚನೆ ಮಾಡ್ಲಿಕ್ಕೆ ಆಗ್ತದೆ. ಮತ್ತು ನಮ್ಮ ಹಿಂದಿನ ಹಿರಿಯರು ಹೇಳ್ತಕ್ಕಂಥ ಇತಿಹಾಸವನ್ನು ನಾವು ತಿಳಿದುಕೊಳ್ಳಿ ಅಂದ್ರೆ ಮುಂದೆ ಇತಿಹಾಸ ರಚನೆ ಮಾಡೋಕ್ಕಾಗೋದಿಲ್ಲ. ಯಾವ ಇತಿಹಾಸವನ್ನು ಹಿಂದಿನ ಪರಂಪರೆಯನ್ನು ಅರಿತುಕೊಳ್ತಾನ ಅವನೇ ಮುಂದೆ ಇತಿಹಾಸ ಸೃಷ್ಟಿ ಮಾಡ್ತಾನೆ ಹೊರತು ಇತಿಹಾಸ ನಾವು ಮರೆತು ಬಿಟ್ಟು ಅಂದ್ರೆ ಮರೆತು ಮಕ್ಕಳೋದೆ ಹೋಗೋದಾಗ್ತದೆ. ಹಂಗೆ ಹಿಂದಿನ ಡಾಕ್ಟರ್ ಅಂಬೇಡ್ಕರ್ ಆದಿಯಾಗಿ ಎಲ್ಲರ್ತಕ್ಕಂಥ ಏನು ಸರ್ವಜ್ಞ ಆದಿಯಾಗಿ ಹಾಗೆ ಎಲ್ಲರೂ ಕೂಡ ನಮ್ಮ ಧರ್ಮವಾಗಿರ್ತಕ್ಕಂಥ ಎಲ್ಲ ಜ್ಞಾನ ಸಂಪತ್ತನ್ನು ಬೆಳೆಸಿಕೊಂಡು ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಜ್ಞಾನ ಸಂಪತ್ತನ್ನು ಬೆಳೆಸ್ಕೊಂಡು ಅನೇಕ ದೇಶಗಳು ಮುಂದುವರಿತಾವೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ನಾವೇ ಅರಿತುಕೊಳ್ಳದೆ ಅದನ್ನು ಕಡೆಗಣಿಸಿ ಮರೆತಾ ಇದ್ದವು. ಅದಕ್ಕಾಗಿಯೇ ಇಷ್ಟು ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟೆಲ್ಲ ಸ್ವಯಂ ಪ್ರೇರಿತರಾಗಿ ಊರಿಗೆ ಹೋಗಿ ತಮ್ಮದಿರ್ತಕ್ಕಂಥ ಆಶಯ ನುಡಿಗಳನ್ನು ಭಾಷಣಗಳನ್ನು ಮಾಡ್ತಾರೆ. ಇನ್ನೊಮ್ಮೆ ಜೋರ ಚಪ್ಪಲಿ ತಟ್ಟರೆ ಅವ್ರಿಗೆ ನಾವು ಅನುಮತಿ ಕೊಡೋಣ.